ಮಿತ್ರರೇ ನಮಸ್ಕಾರ. ಮಿತ್ರರೇ, 2047ಕ್ಕೆ ಭಾರತ ವಿಕಸಿತ ಭಾರತ ಆಗಬೇಕು. ವಿಕಸಿತ ಭಾರತ ಅಂತಂದ್ರೆ ಮುಂದುವರೆದ ದೇಶಗಳ ಪಟ್ಟಿಗೆ ಸೇರಬೇಕು. ಭಾರತದಲ್ಲಿ ಯಾವುದೇ ರೀತಿಯಲ್ಲೂ ಬಡತನ ಇರಬಾರದು. ಜನರ ಜೀವನ ಮಟ್ಟ ಸುಧಾರಣೆ ಆಗಿರಬೇಕು. ಜನ ಅತ್ಯಂತ ಗುಣಮಟ್ಟದ ಜೀವನವನ್ನ ನಡೆಸ್ತಾ ಇರಬೇಕು. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ದೊಡ್ಡ ಗುರಿ. ಇದ್ರ ಬಗ್ಗೆ ಸಾಕಷ್ಟು ಡಿಬೇಟ್ ಭಾರತದಲ್ಲಿ ನಡೀತಾ ಇದೆ. ಇದಾಗತ್ತಾ ಇಲ್ವಾ? ಇದೇ ಗ್ರೋತ್ ರೇಟನ್ನು ಸಾಧಿಸಿದ್ರೆ ನಾವು 2047ಕ್ಕೆ ಈ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಹೀಗೆ ಭಾರತದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಅಂದರೆ ಭಾರತೀಯರಿಗೆ ಇನ್ನು ಪೂರ್ಣ ಪ್ರಮಾಣದ ನಂಬಿಕೆ ಇಲ್ಲ. ಆದರೆ ಇಸ್ರೇಲ್ ಹೇಳ್ತಾ ಇದೆ, ಭಾರತ ಕೇವಲ ವಿಕಸಿತ ಭಾರತ ಮಾತ್ರ ಆಗೋದಿಲ್ಲ, ಭಾರತ ವಿಶ್ವದ ಸೂಪರ್ ಪವರ್ ಆಗುತ್ತೆ. ನಾವು ಅಂತಹ ದೇಶದ ಜೊತೆಗೆ ನಿರಂತರವಾಗಿ ಸಂಬಂಧವನ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೀವಿ. ಹೀಗಂತ ಇಸ್ರೇಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಕೇವಲ ಇಸ್ರೇಲ್ ಮಾತ್ರ ಅಲ್ಲ, ಫಿನ್ಲ್ಯಾಂಡ್ನ ಅಧ್ಯಕ್ಷರು ಕೂಡ ಭಾರತದ ಬಗ್ಗೆ ಒಂದು ಅದ್ಭುತ ಮಾತುಗಳನ್ನಾಡಿದ್ದಾರೆ. ಭಾರತ ಇಲ್ಲದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯೇ ವೀಕ್ ಅಂತ ಫಿನ್ಲ್ಯಾಂಡ್ನ ಅಧ್ಯಕ್ಷರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಮಿತ್ರರೇ, ವಿಕಸಿತ ಭಾರತಕ್ಕೂ ಸೂಪರ್ ಪವರ್ಗೂ ಏನ್ ವ್ಯತ್ಯಾಸ? ನಿಜವಾಗ್ಲೂ ಭಾರತ 2047ರ ವೇಳೆಗೆ ವಿಶ್ವದ ಸೂಪರ್ ಪವರ್ ಆಗೋದಕ್ಕೆ ಸಾಧ್ಯ ಇದೆಯಾ? ಇಸ್ರೇಲ್ ಯಾಕೋಸ್ಕರವಾಗಿ ಭಾರತವನ್ನ ಸೂಪರ್ ಪವರ್ ದೇಶವಾಗಿ ಬಯಸ್ತಾ ಇದೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇಸ್ರೇಲ್ನ ವಿದೇಶಾಂಗ ಸಚಿವ ಭಾರತ ಪ್ರವಾಸವನ್ನ ಕೈಗೊಂಡಿದ್ರು. ಈ ಸಂದರ್ಭದಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಇಸ್ರೇಲ್ನ ವಿದೇಶಾಂಗ ಸಚಿವರ ನಡುವೆ ಬೈಲ್ಯಾಟ್ರಲ್ ಮೀಟಿಂಗ್ ಆಯಿತು. ಆಗ ಇಸ್ರೇಲ್ನ ವಿದೇಶಾಂಗ ಸಚಿವ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ಅನ್ಕೊಂಡಿದ್ದೀನಿ, ಭಾರತ ಈಸ್ ದಿ ಫ್ಯೂಚರ್ ಸೂಪರ್ ಪವರ್. ಭಾರತ ವಿಶ್ವದ ಅತಿ ದೊಡ್ಡ ಡೆಮಾಕ್ರಸಿ, ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ಇಂಡಿಯಾ ಈಸ್ ದಿ ನೆಕ್ಸ್ಟ್ ಗ್ಲೋಬಲ್ ಸೂಪರ್ ಪವರ್. ಇದೇ ಸಂದರ್ಭದಲ್ಲಿ ಇಸ್ರೇಲ್ ಕೂಡ ರೀಜನಲ್ ಸೂಪರ್ ಪವರ್. ಹೀಗಂತ ಇಸ್ರೇಲ್ನ ವಿದೇಶಾಂಗ ಸಚಿವರು ಭಾರತದಲ್ಲಿ ಕೂತ್ಕೊಂಡು ಹೇಳ್ತಾರೆ. ಅಂದ್ರೆ ಇಲ್ಲಿ ಇಸ್ರೇಲ್ನ ಫಾರಿನ್ ಮಿನಿಸ್ಟರ್ ಮಾತಿನಲ್ಲಿ ಒಂದು ವಿಚಾರ ಸ್ಪಷ್ಟ. ಇಸ್ರೇಲ್ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಅವರು ಗ್ಲೋಬಲ್ ಸೂಪರ್ ಪವರ್ ಆಗುವಂತದ್ದು ಕಷ್ಟ ಇದೆ. ಅದು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಗ್ಲೋಬಲ್ ಸೂಪರ್ ಪವರ್ ಆಗಬೇಕಾದ್ರೆ ಏನೇನು ಕ್ರೈಟೀರಿಯಾಗಳಿರ್ತವೆ, ಅದನ್ನೆಲ್ಲ ಹೇಗೆ ರೀಚ್ ಆಗುವಂತದ್ದು ಇಸ್ರೇಲ್ಗೆ ಯಾಕೆ ಸಾಧ್ಯ ಆಗೋದಿಲ್ಲ ಅಂತ ಆಗ ನಿಮ್ಗೆ ಅರ್ಥ ಆಗುತ್ತೆ. ಅದೇ ಇಸ್ರೇಲ್ನ ಫಾರಿನ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಭಾರತ ಆ ಕ್ರೈಟೀರಿಯಾಗಳನ್ನ ಪಾಸ್ ಮಾಡುತ್ತೆ, ಭಾರತ ವಿಶ್ವದ ಮುಂದಿನ ಸೂಪರ್ ಪವರ್ ಆಗುತ್ತೆ ಅಂತ. ಅದಕ್ಕೆ ಮುಂದುವರೆದು ಇಸ್ರೇಲ್ನ ವಿದೇಶಾಂಗ ಸಚಿವರು ಹೇಳ್ತಾರೆ, ಇದೇ ಕಾರಣದಿಂದಾಗಿ ನಾವು ಭಾರತದೊಂದಿಗೆ ಒಂದು ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೀಗಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದನ್ನು ನೀವು ಸುಮ್ಮನೆ ವೀಕ್ಷಣೆ ಮಾಡಿದ್ರೆ ಕೇವಲ ಇಸ್ರೇಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ, ಭಾರತವನ್ನು ಹೊಗಳಿದೆ, ಅಷ್ಟು ಮಾತ್ರ ಅರ್ಥ ಆಗುತ್ತೆ. ಆದರೆ ಇಸ್ರೇಲ್ ಯಾಕೆ ಹೊಗಳಿದೆ? ಅದರ ಹಿಂದಿನ ಉದ್ದೇಶ ಏನು? ನಿಜವಾಗ್ಲೂ ಭಾರತ ಗ್ಲೋಬಲ್ ಸೂಪರ್ ಪವರ್ ಆಗೋದಕ್ಕೆ ಸಾಧ್ಯ ಇದೆಯಾ? ಇದನ್ನೆಲ್ಲ ಸ್ವಲ್ಪ ಬಿಡಿಸಿ ನೋಡೋದಾದ್ರೆ, ಇವತ್ತು ಇಸ್ರೇಲ್ ಗಾಜಾದ ಯುದ್ಧದ ಬಳಿಕ ತನ್ನ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಮರುಪರಿಶೀಲನೆ ಮಾಡ್ತಾ ಇದೆ. ಯಾರ್ಯಾರು ನಮ್ಮ ಜೊತೆಗೆ ನಿಂತ್ಕೊಂಡಿದ್ರು, ಯಾರು ಕೈ ಕೊಟ್ಟಿದ್ದಾರೆ, ಯಾರು ಯಾವ ಸಂದರ್ಭದಲ್ಲಿ ಕೈ ಕೊಟ್ಟಿದ್ದಾರೆ, ನಾವು ಯಾರನ್ನ ನಂಬಬಹುದು, ಇದೆಲ್ಲದರ ಬಗ್ಗೆ ಇಸ್ರೇಲ್ ಈಗ ಒಂದು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದೆ. ಯಾಕೆ ಇಸ್ರೇಲ್ ಅದನ್ನೆಲ್ಲ ಪರಿಶೀಲನೆ ಮಾಡೋದು ಹೊರಟಿದೆ ಅಂತಂದ್ರೆ, ಇಸ್ರೇಲ್ಗೆ ಒಂದು ರೀತಿಯಲ್ಲಿ ಭ್ರಮ ನಿರಸನ ಆಗಿ ಹೋಗ್ಬಿಟ್ಟಿದೆ. ಇಸ್ರೇಲ್ ಗಾಜಾ ಯುದ್ಧವನ್ನು ಆರಂಭಿಸುವಂತಹ ಸಂದರ್ಭದಲ್ಲಿ ಇಡೀ ಯುರೋಪ್ ಇಸ್ರೇಲ್ನ ಜೊತೆಗಿತ್ತು. ಆದರೆ ಗಾಜಾ ಯುದ್ಧ ಎಂಡ್ ಆಗುವ ಹೊತ್ತಿಗೆ ಇಸ್ರೇಲ್ ಜೊತೆಗಿದ್ದು ಕೇವಲ ಅಮೆರಿಕ ಮಾತ್ರ. ಯುರೋಪ್ನ ಎಲ್ಲಾ ರಾಷ್ಟ್ರಗಳು ಕೂಡ ಗಾಳಿ ಬಂದ ಕಡೆಗೆ ತೂರ್ಕೊಂಡಿದ್ದಾವೆ. ಇಸ್ರೇಲ್ ಯುದ್ಧದ ಮಧ್ಯಭಾಗದಲ್ಲಿರುವಂತಹ ಸಂದರ್ಭದಲ್ಲಿ ಕೆಲ ರಾಷ್ಟ್ರಗಳಂತೂ ಇಸ್ರೇಲ್ ಮೇಲೆ ನಿರ್ಬಂಧವನ್ನು ವಿಧಿಸುವಂತಹ ಕ್ರಮಕ್ಕೂ ಕೂಡ ಮುಂದಾಗಿದ್ದಾವೆ. ಫ್ರಾನ್ಸ್ ಏನ್ ಹೇಳಿತು, ಇಸ್ರೇಲ್ಗೆ ನಾವು ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡೋದಿಲ್ಲ ಅಂತ. ಇಸ್ರೇಲ್ನ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡೋದಕ್ಕೂ ಕೂಡ ಫ್ರಾನ್ಸ್ ಅವಕಾಶ ಕೊಟ್ಟಿಲ್ಲ. ಆ ಮಟ್ಟಿಗೆ ಫ್ರಾನ್ಸ್ ಇಸ್ರೇಲ್ ಮೇಲೆ ನಿರ್ಬಂಧವನ್ನು ವಿಧಿಸಿತು. ಯುಕೆ ಕೂಡ ಅದೇ ಹಾದಿಯಲ್ಲಿ ನಡೀತು. ಜರ್ಮನಿ, ಇಟಲಿ, ಯುರೋಪ್ನ ಯಾವುದೇ ದೇಶವನ್ನ ತೆಗೆದುಕೊಳ್ಳಿ, ಇಸ್ರೇಲ್ಗೆ ಒಂದು ಪೂರ್ಣ ಪ್ರಮಾಣದ ಬೆಂಬಲ ಸಿಕ್ಕೇ ಇಲ್ಲ. ಉಕ್ರೇನ್ ರಷ್ಯಾ ಯುದ್ಧ ವಿಚಾರದಲ್ಲಿ ಉಕ್ರೇನ್ಗೆ ಸಿಕ್ಕಂತಹ ಬೆಂಬಲ ಇದೆಯಲ್ಲ, ಇಸ್ರೇಲ್ಗೆ ಸಿಗಲಿಲ್ಲ. ಹೀಗಾಗಿ ಇಸ್ರೇಲ್ಗೂ ಕೂಡ ಬೇಸರ ಇದೆ. ಈ ಯುರೋಪ್ ಅನ್ನ ಹೆಚ್ಚು ಕಾಲ ನಂಬುವಂತಿಲ್ಲ, ಇವರು ನಡುನೀರಿನಲ್ಲಿ ಕೈ ಬಿಡುವಂತಹ ಮಂದಿ ಅಂತ ಇಸ್ರೇಲ್ಗೆ ಅರ್ಥ ಆಗಿದೆ. ಈ ಸಂದರ್ಭದಲ್ಲಿ ಇಸ್ರೇಲ್ ಭಾರತದ ನಿಲುವುಗಳನ್ನ ಇವ್ಯಾಲ್ಯುಯೇಟ್ ಮಾಡ್ತಾ ಇದೆ. ಆಗ ಇಸ್ರೇಲ್ಗೆ ಅರ್ಥ ಆಗಿದ್ದೇನು ಕೇಳಿದ್ರೆ, ಭಾರತ ಒಂದು ತನ್ನದೇ ಆದಂತಹ ಸ್ಟ್ಯಾಂಡರ್ಡ್ ನಿಯಮವನ್ನ ಪಾಲಿಸಿದೆ. ಅವರು ಪೂರ್ಣವಾಗಿ ಗಾಜಾ ಯುದ್ಧಕ್ಕೆ ಬೆಂಬಲವನ್ನೂ ಕೊಟ್ಟಿಲ್ಲ, ಮಧ್ಯದಲ್ಲಿ ಕೈಯನ್ನೂ ಬಿಟ್ಟಿಲ್ಲ, ಮನಸ್ಸಿಗೆ ಬಂದಂತೆ ವಾರಕ್ಕೊಂದು ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿಲ್ಲ. ಭಾರತ ಬಹಳ ಸ್ಟೇಬಲ್ ಆಗಿತ್ತು. ಇದು ಇಸ್ರೇಲ್ಗೆ ಅರ್ಥ ಆಗಿದೆ. ನೀವೇ ಯೋಚನೆ ಮಾಡಿ, ಅಕ್ಟೋಬರ್ 7ರ ದಾಳಿ ಆದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು? ಇದೊಂದು ಉಗ್ರ ದಾಳಿ, ಇದನ್ನ ನಾವು ಖಂಡಿಸ್ತೀವಿ, ಇಸ್ರೇಲ್ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ರು. ಅದಾದ ಬಳಿಕ ಯಾವತ್ತೂ ಕೂಡ ಭಾರತ ಇಸ್ರೇಲ್ ದಾಳಿಯನ್ನ ಖಂಡಿಸಿಲ್ಲ. ಅಂದ್ರೆ ಇಸ್ರೇಲ್ ಗಾಜಾದ ಮೇಲೆ ದಾಳಿ ಮಾಡ್ತಲ್ಲ, ಅದರ ಬಗ್ಗೆ ದಿನಕ್ಕೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡೋದಾಗಿರಬಹುದು ಅಥವಾ ಅದು ಸರಿಯಲ್ಲ ಅಂತ ಖಂಡಿಸೋದಾಗಿರಬಹುದು, ಯಾವುದನ್ನೂ ಕೂಡ ಭಾರತ ಮಾಡಿಲ್ಲ. ಅದರಿಂದ ಸ್ವಲ್ಪ ಅಂತರವನ್ನೇ ಕಾಯ್ದುಕೊಳ್ತು. ಅನಂತರ ಮಿತ್ರರೇ, ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಭಾರತ ಇರಾನ್ ಪರವಾಗಿ
ನಿಲುವನ್ನು ತೆಗೆದುಕೊಂಡಿಲ್ಲ. ಭಾರತ ಆ ವಿಚಾರದಿಂದ ಅಂತರವನ್ನೇ ಕಾಯ್ದುಕೊಂಡಿದೆ. SCOದ ರಾಷ್ಟ್ರಗಳು ಇಸ್ರೇಲ್ ವಿರುದ್ಧವಾಗಿ ನಿರ್ಣಯವನ್ನು ಪಾಸ್ ಮಾಡೋದು ಹೊರಟಾಗ ಭಾರತ ಅದನ್ನ ತಿರಸ್ಕಾರ ಮಾಡಿದೆ. ಅಂದ್ರೆ ಭಾರತದ ಫಾರಿನ್ ಪಾಲಿಸಿ ಇದೆಯಲ್ಲ, ಇದು ಯಾರಿಂದಲೂ ಪ್ರಭಾವಿತವಾಗಿಲ್ಲ ಅಥವಾ ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರವಾಗಿ ಭಾರತ ಯಾವುದೇ ತೀರ್ಮಾನವನ್ನ ಕೈಗೊಳ್ಳೋದಿಲ್ಲ. ಇದು ಇಸ್ರೇಲ್ಗೆ ಅರ್ಥ ಆಗಿದೆ. ಇದೇ ಹಿನ್ನೆಲೆಯಲ್ಲಿ ಇಸ್ರೇಲ್ನ ವಿದೇಶಾಂಗ ಸಚಿವ ಭಾರತಕ್ಕೆ ಬಂದು ಹೇಳ್ತಾ ಇದ್ದಾರೆ, ನಮಗೆ ಭಾರತ ಭವಿಷ್ಯದ ಟ್ರಸ್ಟೆಡ್ ಪಾರ್ಟ್ನರ್, ನಾವು ಇವ್ರ ಜೊತೆಗೆ ತುಂಬಾ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅನ್ನು ಇಟ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ, ಭಾರತ ಗ್ಲೋಬಲ್ ಸೂಪರ್ ಪವರ್ ಆಗುತ್ತೆ, ಹೀಗೆಲ್ಲ ಮಾತನಾಡಿದ್ದಾರೆ. ಈಗಾಗಲೇ ಇಸ್ರೇಲ್ ಮತ್ತು ಭಾರತದ ನಡುವೆ ಈ ಡಿಫೆನ್ಸ್ ಕೋಆಪರೇಷನ್ ಇದೆಯಲ್ಲ, ಇದು ಬಹಳ ಆಳವಾಗಿ ಬೆಳೆದಿದೆ. ಭಾರತ ಅಮೆರಿಕದೊಂದಿಗೆ ಹೇಗೆ 10 ವರ್ಷಗಳ ಡಿಫೆನ್ಸ್ ಡೀಲ್ ಅನ್ನ ಮಾಡಿಕೊಳ್ತೋ ಅದಕ್ಕಿಂತಲೂ ಸ್ಟ್ರಾಂಗ್ ಆದಂತಹ ಡಿಫೆನ್ಸ್ ಒಪ್ಪಂದಗಳನ್ನು ಇಸ್ರೇಲ್ ಜೊತೆಗೆ ಮಾಡಿಕೊಂಡಿದೆ. ಜಂಟಿಯಾಗಿ ವೆಪನ್ ಸಿಸ್ಟಮ್ಗಳನ್ನು ಡೆವಲಪ್ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಲಾಗಿದೆ. ಈಗಾಗಲೇ ಆ ಕೆಲಸ ಕೂಡ ಆರಂಭವಾಗಿದೆ, ಕೆಲವುದಂತೂ ಫೈನಲ್ ಆಗಿ ಹೋಗಿದೆ. ಹೀಗಾಗಿ ಇಸ್ರೇಲ್ ಭಾರತವನ್ನ ಬಹಳ ಆಪ್ತ ಮಿತ್ರನಂತೆ ಟ್ರೀಟ್ ಮಾಡೋದಕ್ಕೆ ಶುರು ಮಾಡಿದೆ. ಮಿತ್ರರೇ, ಭವಿಷ್ಯದಲ್ಲಿ ಭಾರತದಲ್ಲಿ NDA ಸರ್ಕಾರವೇ ಅಸ್ತಿತ್ವದಲ್ಲಿ ಇದ್ದಿದ್ದೇ ಆದರೆ ಭಾರತ ಮತ್ತು ಇಸ್ರೇಲ್ನ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ಅದೇ ಭಾರತದಲ್ಲೇನಾದರೂ INDA ಕೂಟದಂತಹ ಸರ್ಕಾರಗಳು ಬಂದಿದ್ದೇ ಆದರೆ ಆಗ ಇಸ್ರೇಲ್ ಜೊತೆಗಿನ ಸಂಬಂಧವನ್ನ ಅವರು ಸಹಜವಾಗಿ ಕಡಿದುಕೊಳ್ಳುತ್ತಾರೆ. ಯಾಕೆ ಅಂತ ನಿಮಗೆಲ್ಲ ಗೊತ್ತು, ಅವರ ಐಡಿಯಾಲಜಿಯೇ ಪ್ಯಾಲೆಸ್ತೈನ್ ಪರವಾಗಿದೆ. ಪ್ಯಾಲೆಸ್ತೈನ್ನಿಂದ ಭಾರತಕ್ಕೆ ನಯಾ ಪೈಸೆ ಲಾಭ ಆಗದೇ ಇದ್ರೂ ಕೂಡ ಕೇವಲ ವೋಟ್ ಬರುತ್ತೆ, ನಮ್ಮಲ್ಲಿರುವಂತಹ ಅಲ್ಪಸಂಖ್ಯಾತ ಸಮುದಾಯ ಖುಷಿಗೊಳ್ಳುತ್ತೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಅವರು ಇಸ್ರೇಲ್ನ ಸಂಬಂಧವನ್ನ 100ಕ್ಕೆ 100ರಷ್ಟು ಬಲಿ ಕೊಡ್ತಾರೆ. ಈಗ ಇಸ್ರೇಲ್ ಹೇಳ್ತಾ ಇದೆಯಲ್ಲ, ಭಾರತ ಸೂಪರ್ ಪವರ್ ಆಗುತ್ತೆ, ಗ್ಲೋಬಲ್ ಪವರ್ ಆಗುತ್ತೆ ಅಂತ. ಇದು ನಿಜವಾಗ್ಲೂ ಸಾಧ್ಯ ಇದೆಯಾ? ಭಾರತಕ್ಕೆ ಆ ಕ್ಷಮತೆ ಇದೆಯಾ? ಈ ಪ್ರಶ್ನೆಯನ್ನ ಕೇಳಿದ್ರೆ ಮಿತ್ರರೇ, ಭಾರತ 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದಂತಹ ದೇಶ ಆಗೋದಕ್ಕೆ ಯಾವುದೇ ಅಡೆತಡೆಗಳಿದೆ ಅಂತ ನನಗನ್ನಿಸ್ತಾ ಇಲ್ಲ. ಒಂದು ಮಟ್ಟಿಗೆ ನಾವು ಆ ಗುರಿಯನ್ನು ಸಾಧನೆ ಮಾಡಬಹುದೇನೋ. ಇಲ್ಲಿ ಮುಂದುವರೆದಂತಹ ದೇಶಕ್ಕೂ ಗ್ಲೋಬಲ್ ಪವರ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಇದನ್ನ ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು. 2047ರ ಒಳಗೆ ಭಾರತ ಗ್ಲೋಬಲ್ ಪವರ್ ಆಗುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ಗ್ಲೋಬಲ್ ಪವರ್ ಆಗೋದಕ್ಕೆ ಏನೇನ್ ಬೇಕು ಅಂತ ನಿಮಗೆ ವಿವರಿಸಿ ಹೇಳ್ತೀನಿ, ಆಗ ನಿಮಗೆ ಅರ್ಥ ಆಗಿಬಿಡುತ್ತೆ. ಇವತ್ತು ವಿಶ್ವದಲ್ಲಿ ಎಷ್ಟು ಗ್ಲೋಬಲ್ ಪವರ್ಗಳಿದಾವೆ ಕೇಳಿದ್ರೆ ಒಂದೇ ದೇಶ ಇರುವಂತಹದ್ದು, ಅದು ಅಮೆರಿಕ ಮಾತ್ರ. ಅಮೆರಿಕವನ್ನ ಎಕ್ಸ್ಟ್ಯಾಂಟ್ ಸೂಪರ್ ಪವರ್ ಅಂತ ಕರೆಯಲಾಗುತ್ತೆ. ಅದೇ ಚೈನಾ, EU, ರಷ್ಯಾ, ಇಂಡಿಯಾ ಈ ಎಲ್ಲಾ ದೇಶಗಳನ್ನ ಪೊಟೆನ್ಷಿಯಲ್ ಸೂಪರ್ ಪವರ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಮಿತ್ರರೇ, ಚೈನಾ ಕೂಡ ಇನ್ನೂ ಗ್ಲೋಬಲ್ ಪವರ್ ಆಗಿಲ್ಲ. ಚೈನಾದ ಎಕಾನಮಿ $19 ಟ್ರಿಲಿಯನ್, ಅಮೆರಿಕದ ಎಕಾನಮಿ $30 ಟ್ರಿಲಿಯನ್. ಚೈನಾ ಕೂಡ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ವೀಟೋ ಪವರ್ ಅನ್ನು ಹೊಂದಿದೆ. ಚೈನಾದ ಕರೆನ್ಸಿಯೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಅವರ ಎಕ್ಸ್ಪೋರ್ಟ್ ಸ್ಟ್ರಾಂಗ್ ಇದೆ. ಚೈನಾದಲ್ಲಿ ಉತ್ತಮವಾದಂತಹ ಸೇನೆ ಇದೆ. ಇಷ್ಟಾದರೂ ಕೂಡ ಚೈನಾವನ್ನ ಇನ್ನೂ ಗ್ಲೋಬಲ್ ಪವರ್ ಅಂತ ಕನ್ಸಿಡರ್ ಮಾಡಿಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಭಾರತ 2047ಕ್ಕೆ ಗ್ಲೋಬಲ್ ಪವರ್ ಆಗೋದಕ್ಕೆ ಸಾಧ್ಯವಾ? ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಇವತ್ತು ಯಾವ ಆಧಾರದಲ್ಲಿ ಒಂದು ದೇಶವನ್ನ ಗ್ಲೋಬಲ್ ಪವರ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಕೇಳಿದ್ರೆ, ಮೊದಲನೇದಾಗಿ GDP. ಆ ದೇಶದ GDP ಎಷ್ಟಿದೆ ಅನ್ನುವಂಥದ್ದೇ ಅದು ಗ್ಲೋಬಲ್ ಪವರ ಅಲ್ವಾ ಅನ್ನೋದನ್ನ ಮೊದಲಿಗೆ ನಿರ್ಧರಿಸುತ್ತೆ. ಇದರ ಅರ್ಥ ಏನು ಕೇಳಿದ್ರೆ, ಒಂದು ಸ್ಟ್ರಾಂಗ್ ಎಕಾನಮಿ ಬೇಕಾಗುತ್ತೆ. ಎರಡನೇದಾಗಿ ದೊಡ್ಡ ದೊಡ್ಡ ಕಂಪನಿಗಳು, ವಿಶ್ವದಾದ್ಯಂತ ಸಪ್ಲೈ ಚೈನ್ ಹೊಂದಿರುವಂತಹ ಕಂಪನಿಗಳು ಬೇಕಾಗುತ್ತೆ. ಇವತ್ತು ಮೈಕ್ರೋಸಾಫ್ಟ್ ಇರಬಹುದು, ಗೂಗಲ್ ಇರಬಹುದು, ಅಥವಾ ಟೆಸ್ಲಾ ಇರಬಹುದು. ಇದೆಲ್ಲವೂ ಸಹ ಗ್ಲೋಬಲ್ ಲೆವೆಲ್ನ ಕಂಪನಿಗಳು. ವಿಶ್ವದ 193 ದೇಶಗಳ ಪೈಕಿ ಬಹುತೇಕ ದೇಶಗಳೊಂದಿಗೆ ಈ ಕಂಪನಿಯ ವ್ಯವಹಾರ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಕರೆನ್ಸಿ. ಅಮೆರಿಕದ ಡಾಲರ್ ಅನ್ನ ನಾವು ಗ್ಲೋಬಲ್ ಕರೆನ್ಸಿ ಅಂತ ಕರಿತೀವಿ. ಡಾಲರ್ ನಲ್ಲಿ ಜನ ಇನ್ವೆಸ್ಟ್ ಮಾಡ್ತಾರೆ, ಟ್ರೇಡ್ ಮಾಡ್ತಾರೆ. ಕರೆನ್ಸಿಯೂ ಕೂಡ ಒಂದು ದೇಶವನ್ನ ಗ್ಲೋಬಲ್ ಪವರ್ ಅಲ್ವಾ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಇನ್ನು ಡಿಪ್ಲೊಮ್ಯಾಟಿಕ್ ಪವರ್, ಉದಾಹರಣೆಗೆ ರಷ್ಯಾ ಉಕ್ರೇನ್ ಯುದ್ಧ ಆಗ್ತಾ ಇದೆ ಅಥವಾ ಇಸ್ರೇಲ್ ಗಾಜಾ ಯುದ್ಧ ಆಗ್ತಾ ಇದೆ. ಅದರ ವಿಚಾರದಲ್ಲಿ ಅಮೆರಿಕ ಮಾತನಾಡ್ತಾ ಇದೆ ಅಂತಂದ್ರೆ ಅದಕ್ಕೊಂದು ತೂಕ ಇರುತ್ತೆ. ಯಾಕೆ ಕೇಳಿದ್ರೆ ಅಮೆರಿಕ ಒಂದು ಎಕನಾಮಿಕ್ ಸೂಪರ್ ಪವರ್. ಹೀಗಾಗಿ ಅಮೆರಿಕ ಏನಾದ್ರೂ ನಿರ್ಬಂಧವನ್ನ ವಿಧಿಸುತ್ತೆ ಅಂತಂದ್ರೆ ಎಲ್ಲಾ ದೇಶಗಳು ಭಯಗೊಳ್ತವೆ. ಅಮೆರಿಕದ ತೀರ್ಮಾನವನ್ನ ಬೇರೆ ದೇಶಗಳು ಅನಿವಾರ್ಯವಾಗಿ ಅನುಸರಿಸ್ತವೆ. ಹೀಗಾಗಿ ಅಮೆರಿಕಕ್ಕೊಂದು ಡಿಪ್ಲೊಮ್ಯಾಟಿಕ್ ಪವರ್ ಇರುತ್ತೆ. ಇನ್ನು ಅತ್ಯಂತ ಮುಖ್ಯವಾಗಿ ಮಿಲಿಟರಿ ಬೇಕು. ಅಮೆರಿಕದ ಮಿಲಿಟರಿ ಯಾವ ಹಂತಕ್ಕಿದೆ ಅಂತ ನಿಮಗೆಲ್ಲ ಗೊತ್ತು. ಅವರು ವಿಶ್ವದ ಎಲ್ಲಾ ಕಡೆಯಲ್ಲೂ ಕೂಡ ತನ್ನ ಬೇಸ್ಗಳನ್ನ ಹೊಂದಿದ್ದಾರೆ. ಬ್ಲೂ ವಾಟರ್ ನೇವಿ ಇದೆ. ವಿಶ್ವದ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಅಮೆರಿಕ ಹೋಗಿ ಯುದ್ಧ ಮಾಡುವಂತಹ ಸಾಮರ್ಥ್ಯ ಇದೆ. ಮಿತ್ರರೇ, ನಾವು ನಮ್ಮ ದೇಶದಲ್ಲಿ ಕೂತ್ಕೊಂಡು ಇನ್ಯಾವುದೋ ತುದಿಗೆ ಮಿಸೈಲ್ ಹಾರಿಸೋದು ಬೇರೆ, ಅದೇ ಅಲ್ಲಿಗೆ ನಾವು ಹೋಗಿ ಯುದ್ಧ ಮಾಡುವಂತಹದ್ದು ಬೇರೆ. ಯಾವ ದೇಶ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಯುದ್ಧ ಮಾಡುವಂತಹ ಸಾಮರ್ಥ್ಯ ಅಮೆರಿಕಕ್ಕಿದೆ. ಹೀಗಾಗಿ ಅಮೆರಿಕವನ್ನ ಗ್ಲೋಬಲ್ ಸೂಪರ್ ಪವರ್ ಅಂತ ಕರೆಯಲಾಗುತ್ತೆ. ಚೈನಾ ಈ ಕ್ರೈಟೀರಿಯಾಗಳನ್ನ ಇನ್ನೂ ಕೂಡ ರೀಚ್ ಆಗಿಲ್ಲ. ಇನ್ನೊಂದು 8-10 ವರ್ಷದಲ್ಲಿ ಚೈನಾ ಕೂಡ ಈ ಕ್ರೈಟೀರಿಯಾಗಳನ್ನ ರೀಚ್ ಆಗಬಹುದು. ಆ ಸಂದರ್ಭದಲ್ಲಿ ಚೈನಾ ಕೂಡ ಗ್ಲೋಬಲ್ ಪವರ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಾವೆ. ಹೀಗಾಗಿ ಮಿತ್ರರೇ, ನಾನು ಹೇಳಿದ್ದು ಭಾರತ ಮುಂದುವರೆದಂತಹ ದೇಶ ಆಗಬಹುದು. ಭಾರತ ಶ್ರೀಮಂತ ದೇಶದ ಪಟ್ಟಿಗೆ ಸೇರಬಹುದು. 2047ರ ವೇಳೆಗೆ ಭಾರತೀಯರ ಜೀವನ ಮಟ್ಟ ಸಾಕಷ್ಟು ಸುಧಾರಣೆ ಆಗ್ಬಿಡಬಹುದು. ಆದರೆ ಇಸ್ರೇಲ್ ಹೇಳ್ತಾ ಇದೆಯಲ್ಲ, ಭಾರತ ಗ್ಲೋಬಲ್ ಸೂಪರ್ ಪವರ್ ಆಗತ್ತೆ ಅಂತ. ಆ ಸಾಧ್ಯತೆಗಳು ಈ ಟೈಮ್ ಲೈನ್ ನಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ. 2060ಕ್ಕೋ 2070ಕ್ಕೋ ಭಾರತ ಆ ಸ್ಟೇಜ್ಗೆ ಹೋಗಬಹುದೇನೋ, ಇದೇ ರೀತಿಯಾಗಿ ಮುಂದುವರಿತಾ ಇದ್ರೆ.
ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾವಾಗ ಏನಾಗುತ್ತೆ, ಯಾವ ಸರ್ಕಾರ ಬರುತ್ತೆ, ಇದೆಲ್ಲದೂ ಕೂಡ ಮ್ಯಾಟ್ರ್ ಆಗುತ್ತೆ. ಮಧ್ಯದಲ್ಲಿ ಯಾವುದಾದ್ರೂ ಒಂದು 10 ವರ್ಷ ಸಿಕ್ಕಾಪಟ್ಟೆ ಭ್ರಷ್ಟ ಸರ್ಕಾರ ಬಂತು ಅಂತ ಅಂದುಕೊಳ್ಳಿ. 2100ನೇ ಇಸ್ವಿ ಬಂದರೂ ಕೂಡ ಭಾರತ ಸೂಪರ್ ಪವರ್ ಆಗೋದಿರಲಿ, ಅಭಿವೃದ್ಧಿ ಹೊಂದಿದಂತಹ ದೇಶ ಆಗೋದು ಕಷ್ಟ ಆಗುತ್ತೆ. ಈಗ ಮಾಡಿದಂತಹ ಎಲ್ಲ ಅಭಿವೃದ್ಧಿಗಳು ಕೂಡ ನೀರಿನಲ್ಲಿ ಹೋಮ ಆಗಬಹುದು. ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಕೂಡ ಸಾಧ್ಯತೆಗಳಿರುತ್ತೆ. ಆದರೆ ಒಟ್ಟಿನಲ್ಲಿ ಇವತ್ತು ಪಾಶ್ಚಿಮಾತ್ಯ ಜಗತ್ತಿರಬಹುದು ಅಥವಾ ಬೇರೆ ಬೇರೆ ದೇಶಗಳು ಭಾರತಕ್ಕೆ ಆ ಸಾಮರ್ಥ್ಯ ಇದೆ, ಭಾರತ ಆ ದಿಕ್ಕಿನತ್ತ ಹೋಗ್ತಾ ಇದೆ ಅಂತ ಗುರುತಿಸ್ತಾ ಇದ್ದಾವೆ. ಇದೇ ಇಂಪಾರ್ಟೆಂಟ್ ಆಗುತ್ತೆ. ಕೇವಲ ಇಸ್ರೇಲ್ ಮಾತ್ರ ಭಾರತದ ಮೇಲಿನ ಅಭಿಮಾನಕ್ಕೆ ಈ ಮಾತು ಹೇಳ್ತಾ ಇಲ್ಲ. ಇತ್ತೀಚೆಗೆ ಫಿನ್ಲ್ಯಾಂಡ್ನ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಭಾರತದ ಪ್ರಸಿದ್ಧ ಪತ್ರಕರ್ತೆ ಪಲ್ಕಿ ಶರ್ಮಾ ಉಪಾಧ್ಯಾಯಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅದರಲ್ಲಿ ಅಲೆಕ್ಸಾಂಡರ್ ಸ್ಟಬ್ ಏನು ಹೇಳಿದ್ದಾರೆ ಗೊತ್ತಾ? ಇವತ್ತು UNSCಯಲ್ಲಿ ಭಾರತಕ್ಕೆ ಪರ್ಮನೆಂಟ್ ಮೆಂಬರ್ಶಿಪ್ ತೀರಾ ಅಗತ್ಯವಾಗಿದೆ. ವಿತೌಟ್ ಭಾರತ ಇಡೀ ವಿಶ್ವಸಂಸ್ಥೆಯೇ ಸಾಕಷ್ಟು ವೀಕ್ ಆಗ್ಬಿಡುತ್ತೆ. ನಾನು ಭಾರತದ ದೊಡ್ಡ ಅಭಿಮಾನಿ. ಭಾರತ ಮುಂದಿನ ಕೆಲ ವರ್ಷಗಳಲ್ಲಿ ಸೂಪರ್ ಪವರ್ ದೇಶ ಆಗಲಿದೆ, ಹೀಗಂತ ಫಿನ್ಲ್ಯಾಂಡ್ನ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲವೂ ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಒಂದು ಕಡೆ ಭಾರತ ಅಭಿವೃದ್ಧಿ ಆಗ್ತಾ ಇದೆ, ಅಟ್ ಎ ಸೇಮ್ ಟೈಮ್ ಇಡೀ ವಿಶ್ವ ಮಲ್ಟಿಪೋಲಾರ್ ವರ್ಲ್ಡ್ ಕಡೆಗೆ ಹೋಗ್ತಾ ಇದೆ. ಇನ್ನು ಯೂನಿಪೋಲಾರ್ ವರ್ಲ್ಡ್ ಆಗಿ ಇಡೀ ವಿಶ್ವ ಉಳಿಯೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಈ ಮಲ್ಟಿಪೋಲಾರ್ ವರ್ಲ್ಡ್ ಮತ್ತು ಯೂನಿಪೋಲಾರ್ ವರ್ಲ್ಡ್ ಬಗ್ಗೆ ನಿಮಗೆಲ್ಲ ಗೊತ್ತು. ಈ ಮಲ್ಟಿಪೋಲಾರ್ ವರ್ಲ್ಡ್ ಅಂತಂದ್ರೆ ಜಗತ್ತಿನಲ್ಲಿ ಅನೇಕ ಶಕ್ತಿಗಳು, ಅಂದ್ರೆ ಜಗತ್ತಿನಲ್ಲಿ ಒಂದೇ ಸೂಪರ್ ಪವರ್ ಇರೋದಿಲ್ಲ, ಅನೇಕ ಸೂಪರ್ ಪವರ್ಗಳಿರ್ತವೆ. ಅದೇ ಯೂನಿಪೋಲಾರ್ ವರ್ಲ್ಡ್ ಅಂತಂದ್ರೆ ಒಂದೇ ಸೂಪರ್ ಪವರ್ ಇರುವಂತಹದ್ದು. ಸದ್ಯ ವಿಶ್ವ ಹೋಗ್ತಿರುವಂತಹ ದಾರಿಯನ್ನ ಗಮನಿಸಿದ್ರೆ ಆದಷ್ಟು ಶೀಘ್ರದಲ್ಲಿ ಇಡೀ ವಿಶ್ವ ಮಲ್ಟಿಪೋಲಾರ್ ವರ್ಲ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಅನೇಕ ಶಕ್ತಿಗಳ ಉದಯ ಆಗುತ್ತೆ. ಯಾವುದೋ ಒಂದು ದೇಶ ಡಾಮಿನೇಟ್ ಮಾಡುವಂತಹದ್ದು ಕಷ್ಟ ಆಗುತ್ತೆ ಎನ್ನುವಂಥದ್ದು ಕನ್ಫರ್ಮ್ ಆಗ್ತಿರುವಂತಹ ವಿಚಾರ. ಮಿತ್ರರೇ, ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್